ಏನು ಯೋಚನೆ ಮಾಡ್ತಿದ್ದೀರಾ? ನನ್ನ ಪಕ್ಕ ಮಲ್ಗ ಅವಕಾಶ ಇರೋದು ದೀಪ ಅವ್ರಿಗೆ ಮಾತ್ರ. ಓಕೆ, ಈಗೇನು ಮಾಡಬೇಕು? ಹೇಗೂ ಹೊರಳಾಡ್ಕೊಂಡು ಮಲ್ಕೊಂಡಿದ್ರಲ್ಲ, ಇಲ್ಲೇ ಮಲ್ಕೊಳ್ಳಿ. ಮತ್ತೆ ನೀವೆಲ್ಲಿ ಮಲ್ಗ್ತೀರಾ? ನಾನು ನೆಲದ ಮೇಲೆ ಮಲ್ಕೋತೀನಿ. ಚಿರಾಗ್, ನನ್ನಿಂದ ನೀವು ನೆಲದ ಮೇಲೆ ಮಲ್ಗೋದೆಲ್ಲ ಬೇಡ. ನಾಳೆ ಜಾಯಿಂಟ್ ಪೇನ್ ಬಂದ್ರೆ ಏನು ಮಾಡ್ತೀರಾ? ಈಗ ಆಗ್ತಿರೋ ಪೇನ್ಗಿಂತ ಜಾಯಿಂಟ್ ಪೇನೇ ಪರವಾಗಿಲ್ಲ. ಲೋ ನರಸಿಂಹ, ನೀನು ವ್ಯಾಯಾಮ ಮಾಡೋದು ಹಾಗಿದ್ರೆ ತಗೊಳ, ಇದನ್ನ ತಿನ್ನು, ಇನ್ನೂ ಜಾಸ್ತಿ ಶಕ್ತಿ ಬರುತ್ತೆ. ಏನತ್ತದ? ಡ್ರೈ ಫ್ರೂಟ್ಸು ಕಣೋ. ಪಾಪ ನಿನ್ನ ಹೆಂಡತಿ ನಿನ್ಗೋಸ್ಕರ ಅಂತ ಪ್ರೀತಿಯಿಂದ ಕೊಟ್ಟು ಹೋಗಿದ್ದಾಳೆ. ತಿನ್ನೋ, ಇನ್ನೂ ಶಕ್ತಿ ಬರುತ್ತೆ. ಅವಳ ಹತ್ರ ಹಾಕಿಸ್ಕೊಂಡೆ? ನಾನೇನು ಕೇಳಲಿಲ್ಲ ಕಣೋ. ಅವಳೇ ಇದನ್ನೆಲ್ಲ ತಿಂದರೆ ನಿಂಗೆ ಜಾಸ್ತಿ ಶಕ್ತಿ ಬರುತ್ತೆ ಅಂತ ಹೇಳ್ಕೊಟ್ಟು ಹೋದ್ಲು. ನನಗೇನು ಬೇಕಾಗಿಲ್ಲ, ನೀನೇ ತಿನ್ಕೋ. ಹೇಯ್, ಏನೇ ನಿಂದು ಬೆಳಬೆಳಗ್ಗೆನೆ ಅವ್ನ ಪಾರ್ಗೆ ಅವ್ನು ಎಕ್ಸಸೈಸ್ ಮಾಡ್ತಾ ಇದ್ದಾನೆ, ಅವ್ನ ಯಾಕೆ ಗೋಳಿಕೋತಿದ್ಯಾ? ನೋಡೋಣ, ಇವನ್ ಹೆಂಡತಿ ಇವನಿಗೋಸ್ಕರ ಪ್ರೀತಿಯಿಂದ ಡ್ರೈ ಫ್ರೂಟ್ಸ್ ಕೊಟ್ಟೋಗಿದ್ಲು. ಅದಕ್ಕೆ ನಾನು ರಾತ್ರಿ ಎಲ್ಲ ನೆನೆ ಇಟ್ಟು ಇವನಿಗೆ ಶಕ್ತಿ ಬರಲಿ ಅಂತ ತಿನ್ನು ಅಂತ ತಂದ್ಕೊಟ್ರೆ ಬೇಡ ಅಂತಾನೆ. ಅವನಿಗೆ ಇಷ್ಟ ಇಲ್ಲ ಅಂದ್ರೆ ಬಿಡೆ, ಯಾಕೆ ಬಲವಂತ ಮಾಡ್ತೀಯಾ? ಅನ್ನದ ಮೇಲೆ ಕೋಪ ಮಾಡ್ಕೊಳ್ಬಾರ್ದು. ಅನ್ನಪೂರ್ಣೇಶ್ವರಿ ಬೇಜಾರು ಮಾಡ್ಕೊಳ್ತಾಳೆ. ನಾನೇ ತಿಂತೀನಿ. ನರಸಿಂಹ, ಎಕ್ಸಸೈಸ್ ಮಾಡಿದ್ ಸಾಕು. ಇವತ್ತು ದೈಹಿಕ ಪರೀಕ್ಷೆ ಇದೆ, ಬೇಗ ರೆಡಿ ಆಗಬೇಕು. ನಿನಗೆ ಆ ದೈಹಿಕ ಪರೀಕ್ಷೆ ಇರೋದು ಬೆಂಗಳೂರಲ್ಲಲ್ವಾ? ಹೌದಪ್ಪ. ಹಾಗಿದ್ರೆ ನೀನೊಂದ್ಸಲ ಅಳಿಯಂದ್ರ ಮನೆಗೆ ಹೋಗಿದ್ಬಾ. ಅಳ್ಳೆಂದ್ರ ಮನೆಗೆ? ಅಲ್ಲಿ ಯಾಕಪ್ಪ? ಅವ್ರನ್ನೊಂದ್ಸಲ ಮಾತಾಡ್ಸ್ಕೊಂಬಾಪ. ಪುಟ್ಟಿ ಯಾವಾಗ ನಮ್ಮಿಂದ ದೂರ ಆದ್ಲೋ ಆಗ್ಲೇ ನನಗೂ ಆ ಮನೆಗೂ ಸಂಬಂಧ ಮುಗ್ದೈತಪ್ಪ. ಅವಳೇ ಇಲ್ಲ ಅಂದಮೇಲೆ ನಾನು ಯಾಕಲ್ಲ ಹೋಗ್ಲಿ? ದೀಪ ಸತ್ತಿಲ್ಲ, ದಿಶಿನ್ ರೂಪದಲ್ಲಿ ಬದುಕಿದಾಳೆ ಅನ್ನೋ ಸತ್ಯ ಇವನು ಗೊತ್ತಾದ್ರೆ ಆಗ ಖುಷಿ ಪಡ್ತಾನೆ. ಗುಡ್ ಮಾರ್ನಿಂಗ್ ಜಾಜಿ ಅಕ್ಕ. ಗುಡ್ ಮಾರ್ನಿಂಗ್ ದಿಶಾ ಮೇಡಮ್. ಓ, ನಿಮ್ ತಲೆಯಲ್ಲೂ ನಾನು ದೀಪ ಅಲ್ಲ ದಿಶಾ ಅಂತ ಸರಿಯಾಗಿ ಕೂತ್ಬಿಟ್ಟಿದ್ಯಾ? ಮತ್ತೆ ಮನೆಯವ್ರೆಲ್ರಿಗೂ ಗೊತ್ತಾಗ್ಬೇಕಲ್ವಾ ನೀವು ದಿಶಾ ಮೇಡಮ್ ಅಂತ. ಸರಿ, ಇವತ್ತು ನನ್ನ ಹಸ್ಬೆಂಡ್ಗೋಸ್ಕರ ದೀಪ ಕಾಫಿ ಮಾಡ್ಕೊಡ್ಬೇಕು. ಏನ್ ಹೇಳ್ತಿದ್ದೀರಾ ಮೇಡಮ್? ಹೌದು, ಇವತ್ತು ನಾನು ಕೈಯಾರೆ ಮಾಡಿದ ಕಾಫಿನ ನೀವೇ ಹೋಗಿ ಹಸ್ಬೆಂಡ್ಗೆ ಕೊಡ್ಬೇಕು. ನಾನಾ? ಹ್ಞೂ ಜಾಜಿ ಅಕ್ಕ, ಆದ್ರೆ ನಾನ್ ಮಾಡಿದ್ದು ಅಂತ ಮಾತ್ರ ಹೇಳ್ಬೇಡಿ. ಏನ್ ಮೇಡಮ್ ಇಂಥ ಇಕ್ಕಟ್ಟಿಗೆ ಸಿಕ್ಕಾಕಿಸ್ತಿದ್ದೀರಾ? ನೀವು ಮಾಡೋ ಕಾಫಿನ ಮನೇಲಿ ಯಾರಿಗೆ ಕೊಟ್ರು ಅದು ನೀವೇ ಮಾಡಿದ್ದು ಅಂತ ಹೇಳ್ತಾರೆ. ಅಷ್ಟು ಚೆನ್ನಾಗಿದೆ ನಿಮ್ ಕೈ ರುಚಿ. ಅಂಥದ್ರಲ್ಲಿ ಚಿರು ಸರ್ಗೆ ನಾನ್ ಕಾಫಿ ಮಾಡಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಂಬ್ತಾರಾ? ಅಯ್ಯೋ, ಏನೂ ಆಗಲ್ಲ ಜಾಜಿ ಅಕ್ಕ. ನನ್ನ ಹಸ್ಬೆಂಡ್ ಬೇಕಿದ್ರೆ ನಾನೇ ಮಾಡಿದ್ದು ಅಂತ ಅನ್ಕೊಳ್ಳಿ, ಆದ್ರೆ ಇವತ್ ಮಾತ್ರ ನಾನ್ ಮಾಡಿದ ಕಾಫಿನೇ ಹಸ್ಬೆಂಡ್ ಕುಡಿಬೇಕು. ಏನಾಗಲ್ಲ ಜಾಜಿ ಅಕ್ಕ, ಹೋಗಿ ಹೋಗಿ. ಅಯ್ಯೋ, ಇದೇನ್ ಮೇಡಮ್, ಚಿರು ಸರು ಹಾಸಿಗೆ ಮೇಲೆ ಮಲಗದೆ ನೆಲದ ಮೇಲೆ ಮಲಗಿದ್ದಾರೆ. ಜಾಜಿ ಅಕ್ಕ, ಗಂಡ ಹೆಂಡತಿ ಮಧ್ಯೆ ಅದೆಲ್ಲ ಇದ್ದಿದೆ. ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡಿ. ಹೋಗಿ ಹಸ್ಬೆಂಡ್ನ ಎಬ್ಸಿ ಕಾಫಿ ಕೊಡಿ. ಆಮೇಲೆ ಈ ಕಾಫಿನ ನಾನು ಮಾಡಿದ್ದು ಅಂತ ಹೇಳ್ಬೇಡಿ. ಹೋಗಿ ಅಕ್ಕ. ಚಿರು ಸರ್, ಸರ್ ಸರ್ ದಿಶಾ ಚಿರು ಒಂದಾಗೋಕ್ಕೆ ನಾನು ಏನೇನೋ ಪ್ಲ್ಯಾನ್ ಮಾಡಿದೆ, ಆದರೆ ಇವನು ನೋಡಿದ್ರೆ ನೆಲದ ಮೇಲೆ ಮಲ್ಕೊಂಡಿದ್ದಾನಲ್ಲ, ಅಲ್ಲಿಗೆ ನನ್ನ ಪ್ಲ್ಯಾನು ಅಟ್ಟರ್ ಫ್ಲಾಪ್ ಅಂತ ಆಯ್ತು. ದೀಪ ಅವರೇ, ಜಾಸ್ತಿ ಹೊತ್ತು ಮಲಗ್ಬಿಟ್ಟೆ ಅನಿಸುತ್ತೆ.
ನೀವು ಯಾವಾಗ ಬಂದ್ರಿ? ಈಗಷ್ಟೇ ಬಂದೆ ಸರ್. ಏನು? ಕಾಫಿ ಕೊಡೋಣ ಅಂತ ಬಂದೆ, ನೀವು ಮಲಗಿದ್ರಿ, ಅದಕ್ಕೆ ಎದ್ದೇಳಿಸ್ದೆ. ಯಾರು ಮಾಡಿದ್ದು ಕಾಫಿ? ದೀಪ ಅವ್ರು ಮಾಡಿರೋ ಕಾಫಿ. ಪಕ್ಕ ದೀಪ ಅವ್ರು ಮಾಡಿರೋ ಕಾಫಿನೇ ಇದು. ದೀಪ ಅವ್ರು ಬಂದಿದ್ದಾರೆ ಜಾಜಿ ಅವರೇ. ಎಲ್ಲಿದ್ದಾರೆ ಹೇಳಿ, ಎಲ್ಲಿದ್ದಾರೆ? ಅದು ಅದು ಸರ್, ದೀಪ ಅವರೇ, ದೀಪ ಅವರೇ, ದೀಪ ಅವರೇ, ದೀಪ. ನೀವ್ ಯಾಕ್ರಿ ಬಂದ್ರಿ? ದೀಪ ಅವ್ರನ್ನ ಕರೆದಿದ್ದು ನಾನು. ಈ ಕಾಫಿನ ಮಾಡಿದ ದೀಪ ಅವರಲ್ಲ, ದಿಶಾ ಅಂದ್ರೆ ನಾನು. ನೀವ? ಹೌದು ಚಿರಾಗ್, ಬೇಕಿದ್ರೆ ಜಾಜಿನ್ ಕೇಳಿ, ಜಾಜಿ ಹೇಳಿ. ಹೌದು ಸರ್, ದಿಶಾ ಮೇಡಮು ನಿಮಗೆ ಕಾಫಿ ಇಷ್ಟ ಅಂತ ಅವರೇ ಮಾಡಿ ನನ್ನ ಕೈಲಿ ಕೊಟ್ಟು ಕಳ್ಸಿದ್ರು. ಏನ್ರಿ ಹೊಸ ನಾಟಕ ಶುರು ಮಾಡಿದ್ದೀರಾ? ನಾನೇ ಕಾಫಿ ತಗೊಂಡು ಬಂದಿದ್ರೆ ನೀವು ಕುಡಿಯಲ್ಲ ಅಂತ ನಂಗೆ ಗೊತ್ತಿತ್ತು, ಅದಕ್ಕೆ ಜಾಜಿ ಕೈಯಲ್ಲಿ ಕೊಟ್ಟು ಕಳಿಸ್ದೆ. ಅದ್ರಲ್ಲಿ ಏನು ತಪ್ಪು? ನೀವು ಮಾಡಿರೋ ಕಾಫಿನ ಜಾಜಿ ಅವ್ರ ಕೆಲವು ಅದಕ್ಕೆ ಕೆಲವು ಕೊಟ್ಟು ಕಳಿಸ್ಬಿಟ್ರೆ ನಾನು ಕುಡಿಯಲ್ಲ, ಮುಟ್ಟೋದು ಇಲ್ಲ. ನಾನು ಎಲ್ಲಿ? ಪ್ಲೀಸ್ ಚಿರಾಗ್, ನಾನು ಕುಡಿಯಲ್ಲ, ನಾನು ಮುಟ್ಟಲ್ಲ ಅಂತ ಎಲ್ಲ ಹೇಳ್ಬಿಡಿ. ನಿಮ್ಗೆ ಇಷ್ಟ ಅಂತ ಪ್ರೀತಿಯಿಂದ ಕಾಫಿ ಮಾಡಿದ್ದೀನಿ, ಪ್ಲೀಸ್ ಕುಡೀರಿ. ನೀವೇ ಹೇಳಿದ್ರಲ್ವಾ ದೀಪ ಅವ್ರು ಮಾಡ್ದಂಗೆ ಇದೆ ಅಂತ, ಆ ರೀಸನ್ಗಾರ್ದು ಕುಡಿಬೋದಲ್ಲ. ಕುಡಿಯೋದು ತಿನ್ನೋದ್ರ ಮೇಲೆ ಕೋಪ ತೋರಿಸೋದು ಬಹುಶಃ ದೀಪ ಅವ್ರಿಗೂ ಇಷ್ಟ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಏನ್ರಿ ಗೊತ್ತು ಅವ್ರ ಬಗ್ಗೆ ನಿಮ್ಗೆ? ಅವ್ರ ಬಗ್ಗೆ ಮಾತಾಡಕ್ಕೂ ಯೋಗ್ಯತೆ ಬೇಕು. ಇನ್ನೊಂದು ಸರ್ತಿ ದೀಪ ಅವ್ರ ಹೆಸರು ಹೇಳ್ಕೊಂಡು ಈ ಥರ ಮೋಸ ಮಾಡೋಕ್ಕೆಲ್ಲ ಬರಬೇಡಿ. ಅವ್ರು ಮಾಡ್ದಂಗೆ ಇದೆ, ಅವ್ರಿಗೋಸ್ಕರ ಆದ್ರು